ಬೆಂಗಳೂರಿನಲ್ಲಿ ಸುರಿದ ಮಳೆ ಅಕ್ಷರಶಃ ಜನರನ್ನ ಬೆಚ್ಚಿ ಬೀಳಿಸಿದೆ. ನಿನ್ನೆ 1 ಗಂಟೆ ಸುರಿದ ಭಾರೀ ಮಳೆಗೆ ಸಿಲಿಕಾನ್ ಸಿಟಿ ಅಲ್ಲೋಲ ಕಲ್ಲೋಲವಾಗಿದೆ. ಬರೀ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಹಲವು ಭಾಗಗಳಲ್ಲೂ ಭಾರೀ ಮಳೆಯಾಗಿದೆ. ಅಯ್ಯಪ್ಪ, ಬಿಸಿಲಿನ ಬೇಗೆ ತಾಳೋದಕ್ಕಾಗ್ತಿಲ್ಲ ಅಂತಿದ್ದ ಬೆಂಗಳೂರಿಗರು ಮಾಯದ ಮಳೆಗೆ ಬೆಚ್ಚಿ ಬಿದ್ದಿದ್ದಾರೆ. ಸಂಜೆ ಶುರುವಾದ ಮಳೆ ಇಡೀ ಬೆಂಗಳೂರನ್ನೇ ಮುಳುಗೇಳಿಸಿದೆ. ಮಳೆ ರೂಪದಲ್ಲಿ ಅಪ್ಪಳಿಸುತ್ತಿದ್ದ ಆಲಿಕಲ್ಲುಗಳು ಗತಕಾಲದ ಮಳೆಯನ್ನ ನೆನಪು ಮಾಡಿದೆ. ಹಿಂದೆಂದೂ ಬೀಳದ ಮಳೆಗೆ ಬೆಂಗಳೂರು ಅಕ್ಷರಶಃ ತತ್ತರಿಸಿ ಹೋಗಿದೆ. ವರುಣದೇವ ಮೈಕೊಡವಿ ನಿಂತರೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಬೆಂಗಳೂರಿನ ಈ ದೃಶ್ಯಗಳೇ ಜೀವಂತ ಸಾಕ್ಷಿ. ಇದು ಬರೀ ಮಳೆಯಲ್ಲ, ಮಳೆ ರೂಪದ ಸುನಾಮಿ. ಮಳೆ ಜೊತೆಗೆ ಬೀಸ್ತಿದ್ದ ಬಿರುಗಾಳಿ ಬೆಂಗಳೂರಿಗರ ಎದೆಯಲ್ಲಿ ನಡುಕ ಹುಟ್ಟಿಸಿತ್ತು. ಗುಡುಗು, ಬಿರುಗಾಳಿ, ಆಲಿಕಲ್ಲು ಸಹಿತ ಬಿದ್ದ ಮಳೆಗೆ ಪೊಲೀಸ್ ಕಮಿಷನರ್ ಆಫೀಸ್ ಬಳಿ 5-6 ಮರಗಳು ನೆಲಕ್ಕಚ್ಚಿ ಹೋಗಿವೆ. ಮಳೆಯ ಹೊಡೆತಕ್ಕೆ ಶಕ್ತಿಸೌಧ, ವಿಧಾನಸೌಧ ಕೂಡ ಕೆರೆಯಂತಾಗಿದೆ. ಸಚಿವರು ಹಾಗೂ ಪ್ರತಿಪಕ್ಷ ನಾಯಕರ ಕೊಠಡಿಗಳೆಲ್ಲ ಸಂಪೂರ್ಣವಾಗಿ ಜಲಮಯವಾಗಿವೆ. ಬಿರುಗಾಳಿ ಸಹಿತ ಬಿದ್ದ ಆಲಿಕಲ್ಲು ಮಳೆಗೆ ಆರ್ ಅಶೋಕ್ ಕೊಠಡಿ ತೇಲಿ ಹೋಗಿದ್ದು, ದಾಖಲೆಗಳೆಲ್ಲ ಕಾಗದದ ದೋಣಿಯಂತೆ ತೇಲಾಡಿವೆ. ಬೆಂಗಳೂರಲ್ಲಿ ಸುರಿತಿರತಕ್ಕಂತಹ ಭಾರಿ ಮಳೆಯಿಂದಾಗಿ ಶಕ್ತಿಸೌಧ, ವಿಧಾನಸೌಧ ಇದೀಗ ಮಳೆಯಿಂದಾಗಿ ಜಲವೃತವಾಗಿ ಈಗ ಕೊಠಡಿಗಳಾಗಿರುವಂತದ್ದು. ನಾವೀಗ ವಿಧಾನಸೌಧದ ಪ್ರತಿಪಕ್ಷ ನಾಯಕರ ಕೊಠಡಿ ಬಳಿ ಇದ್ದೇವೆ. ಈಗಾಗಲೇ ನಾವು ಕಾಣಬಹುದಾಗಿದೆ ಯಾವ ಮಟ್ಟಕ್ಕೆ ಈಗಾಗಲೇ ಇಲ್ಲಿ ಮಳೆ ನೀರು ನಿಂತಿದೆ ಅನ್ನುವಂಥದ್ದು. ಈಗಾಗಲೇ ಕೇವಲವಾಗಿ 10-15-20 ನಿಮಿಷಗಳ ಕಾಲ ಸುರಿದಂತಹ ಒಂದು ಮಳೆಯಿಂದಾಗಿ ಸಂಪೂರ್ಣವಾಗಿ ವಿಧಾನಸೌಧ ಸುತ್ತಮುತ್ತ ಒಂದು ರೀತಿ ಕೆರೆಯಂತಾಗಿರುವಂತದ್ದು. ಇದೀಗ ಶಕ್ತಿಸೌಧ, ವಿಧಾನಸೌಧದಲ್ಲಿರತಕ್ಕಂತಹ ಪ್ರತಿಪಕ್ಷ ನಾಯಕರ ಕೊಠಡಿ ಮುಂಭಾಗ ಏನಿದ್ದೇವೆ ಆ ಒಂದು ಮುಂಭಾಗದಲ್ಲಿ ಇದೀಗ ದೊಡ್ಡ ಮಟ್ಟದಲ್ಲಿ ಇದೀಗ ನೀರು ನಿಂತಿರುವಂತದ್ದು. ಮಳೆಯ ಹೊಡೆತಕ್ಕೆ ಮುಗಿಲೆತ್ತರದ ಮರಗಳೆಲ್ಲ ಧರಾಶಾಹಿಯಾಗಿವೆ. ಜಯನಗರದ ಮಾಧವನ್ ಪಾರ್ಕ್ ಬಳಿ ಬೃಹತ್ ಮರವೊಂದು ಖಾಸಗಿ ಬಸ್ ಮೇಲೆ ಉರುಳಿ ಬಿದ್ದಿದೆ. ಹೀಗಾಗಿ ಬಸ್ನ ಮುಂಭಾಗ ಜಖಮ್ಮಾಗಿದ್ದು, ಸಂಚಾರ ವ್ಯವಸ್ಥೆ ಸಂಪೂರ್ಣ ಅಸ್ತವ್ಯಸ್ತವಾಗಿತ್ತು. ಈ ದೃಶ್ಯ ನೋಡ್ತಿದ್ರೆ ಇದೇನು ಬೆಂಗಳೂರೋ ಅಥವಾ ಕಾಶ್ಮೀರವೋ ಅನ್ನೋ ಅನುಮಾನ ಕಾಡ್ತಿದೆ. ಯಾಕಂದ್ರೆ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ಹಿಮದಂತೆ ಆಲಿಕಲ್ಲುಗಳು ಬಿದ್ದಿವೆ. ಸಂಜೆ ಮಳೆಗೆ ಇಡೀ ಬೆಂಗಳೂರು ಅಕ್ಷರಶಃ ಮುಳುಗೆದ್ದಿದೆ. ಶಾಂತಿನಗರದ ಡಬಲ್ ರಸ್ತೆಯಲ್ಲಿ 2-3 ಅಡಿಯಷ್ಟು ಮಳೆ ನೀರು ನಿಂತಿದೆ. ಹೀಗಾಗಿ ಮೋರಿ ನೀರೆಲ್ಲ ರಸ್ತೆಗೆ ನುಗ್ಗಿದ್ದರಿಂದ ವಾಹನ ಸವಾರರು ಪರದಾಡಿದ್ದಾರೆ. ಇಂಥ ದೃಶ್ಯವನ್ನ ಬೆಂಗಳೂರು ಮಂದಿ ಹಿಂದೆಂದೂ ಕಂಡಂತಿಲ್ಲ. ಯಾಕಂದ್ರೆ ಆ ಪರಿಯಾಗಿ ಆಲಿಕಲ್ಲು ಮಳೆ ಸುರಿದಿದೆ. ಇಡೀ ಕಂಠೀರವ ಮೈದಾನವೇ ಆಲಿಕಲ್ಲುಗಳಿಂದ ಸಂಪೂರ್ಣ ಮುಳುಗಿ ಹೋಗಿದೆ. ಧಾರಾಕಾರ ಮಳೆಗೆ ಬೆಂಗಳೂರಿಗರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಜೋರು ಮಳೆಯಿಂದ ವಿಲ್ಸನ್ ಗಾರ್ಡನ್ ಹೆರಿಗೆ ಆಸ್ಪತ್ರೆಯ ಕಾಂಪೌಂಡ್ ಒಳಗಡೆ ನೀರು ನುಗ್ಗಿದೆ. ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ್ದ ವಾಹನಗಳು ಅರ್ಧಕ್ಕರ್ಧ ಮುಳುಗಿದ್ದು, ದ್ವಿಚಕ್ರ ವಾಹನ ಸವಾರನೊಬ್ಬ ಆಯತಪ್ಪಿ ಬಿದ್ದು ಪರದಾಡಿದ್ದಾನೆ. ಮಳೆ ನಿಂತರೂ ಆಲಿಕಲ್ಲುಗಳು ಯಾವ ಪರಿ ನಿಂತಿವೆ ನೋಡಿ. ರಸ್ತೆ ಮೇಲೆ ಉಪ್ಪಿನ ರಾಶಿಯನ್ನೇ ಸುರಿದಂತೆ ಭಾಸವಾಗ್ತಿದೆ. ಪ್ರತಿ ರಸ್ತೆಯಲ್ಲೂ ರಾಶಿ ರಾಶಿ ಆಲಿಕಲ್ಲು ನಿಂತಿದ್ದು, ಎಲ್ಲೆಂದರಲ್ಲಿ ನೀರು ನುಗ್ತಿದೆ. ಒಂದೇ ಮಳೆಗೆ ಆರ್ಜೆ ಟೆಕ್ ಪಾರ್ಕ್ ಬಳಿಯ ರಸ್ತೆಗಳೆಲ್ಲ ಜಲಾವೃತವಾಗಿವೆ. ರಸ್ತೆ ಪಕ್ಕ ನಿಲ್ಲಿಸಿದ್ದ ವಾಹನಗಳೆಲ್ಲ ಮುಳುಗೋಗಿದ್ದು, ವಾಹನ ಸವಾರರು ಪರದಾಡಿದ್ದಾರೆ. ಮಹಾಮಳೆಗೆ ರಾಜಾಜಿನಗರದ ರಸ್ತೆಗಳಲ್ಲಿ ಮೊಣಕಾಲೆತ್ತರಕ್ಕೆ ನೀರು ನಿಂತಿದೆ. ಎಲ್ಲೆಂದರಲ್ಲಿ ನೀರು ನುಗ್ತಿದ್ದು, ಜನಜೀವನ ಅಸ್ತವ್ಯಸ್ತವಾಗಿದೆ. ಆಟೋ ಓಡಿಸೋದಕ್ಕಾಗದೆ ಆಟೋ ಚಾಲಕ ಪರದಾಡಿದ್ದಾನೆ. ಈ ಕಾರಿನ ಸ್ಥಿತಿ ನೋಡ್ತಿದ್ರೆ ಗೊತ್ತಾಗುತ್ತೆ ಯಾವ ಮಟ್ಟಿಗೆ ಮಳೆಯಾಗಿದೆ ಅಂತ. ಜಸ್ಟ್ ಒಂದೇ 1 ಗಂಟೆ ಸುರಿದ ಮಳೆಗೆ ಕಾಮರಾಜ ರಸ್ತೆ ಕೆರೆಯಂತಾಗಿದ್ದು, ನೀರಲ್ಲಿ ಹೋಗಲೂ ಆಗದೆ ಕಾರು ಲಾಕ್ ಆಗಿದೆ. ಮಹಾಮಳೆಯ ಹೊಡೆತ ಹೇಗಿದೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಜಯನಗರದಲ್ಲಿ ಮರದ ಪಕ್ಕ ನಿಲ್ಲಿಸಿದ್ದ ಬಸ್ ಮೇಲೆ ಮರ ಬಿದ್ದ ಪರಿಣಾಮ ಇಡೀ ಬಸ್ಸೇ ಜಖಮ್ಮಾಗಿದೆ. ಜೊತೆಗೆ ಪಕ್ಕದಲ್ಲೇ ಇದ್ದ ಬೈಕ್ಗಳು ಸಹ ಚೆಲ್ಲಾಪಿಲ್ಲಿಯಾಗಿವೆ. ಬಸವನಗುಡಿಯ ಅಂಡರ್ಪಾಸ್ ಸಮುದ್ರದಂತಾಗಿದೆ. ಭಾರಿ ಮಳೆಯಿಂದಾಗಿ ನೀರೆಲ್ಲ ಅಂಡರ್ಪಾಸ್ಗೆ ನುಗ್ಗಿದ್ದು, ವಾಹನ ಸವಾರರು ಅಕ್ಷರಶಃ ನರಕ ಅನುಭವಿಸಿದ್ದಾರೆ. ರಾಜ್ಯದ 3-4 ಜಿಲ್ಲೆಯಲ್ಲೂ ಮಹಾಮಳೆ. ಬೆಂಗಳೂರು ಮಾತ್ರವಲ್ಲ, ಹಲವು ಜಿಲ್ಲೆಗಳಲ್ಲೂ ಭಾರೀ ಮಳೆಯಾಗಿದೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ, ಶಿಡ್ಲಘಟ್ಟ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ ಸುರಿದಿದೆ.
ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಗೆ ಜನ ಫುಲ್ ಖುಷಿಯಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಪುಣಜೂರಿನಲ್ಲಿ ಧಾರಾಕಾರ ಮಳೆ ಸುರಿದಿದೆ. 1 ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆ ಬಿಸಿಲ ಬೇಗೆಗೆ ತಂಪೆರೆದಿದೆ. ಚಾಮರಾಜನಗರ ತಾಲೂಕಿನ ಹೆಬ್ಬಸೂರು ಗ್ರಾಮದಲ್ಲೂ ಭಾರೀ ಮಳೆಯಾಗಿದೆ. ಸಿಡಿಲ ಹೊಡೆತಕ್ಕೆ ತೆಂಗಿನ ಮರ ಹಾಗೂ ಅಡಿಕೆ ಮರ ಸುಟ್ಟು ಭಸ್ಮವಾಗಿದೆ. ಇನ್ನು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಚೌಳಕೆರೆ ಗ್ರಾಮದಲ್ಲಿ ಮಳೆರಾಯ ಅವಾಂತರಗಳ ಸರಮಾಲೆ ಸೃಷ್ಟಿಸಿದ್ದಾನೆ. 5 ಎಕರೆಯಲ್ಲಿ ಬೆಳೆದಿದ್ದ ಶೇಂಗಾ ಬೆಳೆ ಸಂಪೂರ್ಣ ಜಲಾವೃತವಾಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಗ್ರಾಮೀಣ ಭಾಗದಲ್ಲೂ ಭಾರೀ ಮಳೆಯಾಗಿದೆ. 2 ತಾಸಿಗೂ ಹೆಚ್ಚು ಕಾಲ ಸುರಿದ ಮಳೆಯಿಂದ ಜನ ಖುಷಿಯಾಗಿದ್ದಾರೆ. ರಾಜ್ಯದಲ್ಲಿ ಮುಂದಿನ 4 ದಿನ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರು ಸೇರಿದಂತೆ 25 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಒಟ್ನಲ್ಲಿ ಬೇಸಿಗೆಯಲ್ಲಿ ಬಂದ ಮಳೆ ಬೆಂಗಳೂರು ಜನರನ್ನ ಅಲ್ಲೋಲ ಕಲ್ಲೋಲ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.